ಪ್ರತಿ ವ್ಯಕ್ತಿಗೂ ಒಂದು ಕತೆ, ಪ್ರತಿ ಕತೆಗೂ ಒಂದು ರಹಸ್ಯ, ಪ್ರತಿ ರಹಸ್ಯಕ್ಕೂ ಒಂದು ಮಾಸ್ಕ್. ನೀವು ನೋಡುವುದು ಹೊರಗಿನ ಮುಖ, ಆದರೆ ನಾವು ತೋರಿಸುವುದು ಒಳಗಿನ ಸತ್ಯ. ಇದು ಮೌನದ ಅಂತ್ಯ, ಸತ್ಯದ ಆರಂಭ. ವೆಲ್ಕಮ್ ಟು ದ ವಾಯ್ಸ್ ಆಫ್ ಮಾಸ್ಕ್. ಇದು ಒಬ್ಬ ಯೂಟ್ಯೂಬರ್ ತನ್ನದೇ ಫ್ಯಾನ್ನಿಂದ ಕೊಲೆಯಾದ ಕತೆ. ಎಸ್, ಕ್ರಿಸ್ಟಿನಾ ಗ್ರಿಮ್ಮಿ. ಈ ಹೆಸರು ನಿಮಗೆ ಈಗ ಕೇಳಬಂದಿರಬಹುದು, ಆದರೆ ಸುಮಾರು 9 ವರ್ಷಗಳ ಹಿಂದೆ ಅವಳು ಅಮೇರಿಕಾದಲ್ಲಿ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ಲು. ಮೊದಲು ಅವಳು ಸಾಮಾನ್ಯ ಯೂಟ್ಯೂಬರ್ ಮಾತ್ರ, ಆದರೆ ಅವಳ ಪ್ರಯಾಣ ಎಷ್ಟು ಬೇಗ ನಡೆಯಿತೆಂದರೆ ಅಮೇರಿಕಾದಲ್ಲಿ ಲೈವ್ ಕಾನ್ಸರ್ಟ್ಸ್ ಮಾಡೋ ಮಟ್ಟಕ್ಕೆ ಬೆಳೆದ್ಲು. ಅಷ್ಟೇ ಅಲ್ಲ, ಪ್ರಸಿದ್ಧ ಪಾಪ್ ಸಿಂಗರ್ ಸೆಲೆನಾ ಗೊಮೆಜಾ ಕೂಡ ಕ್ರಿಸ್ಟಿನಾನನ್ನು ತನ್ನ ಟೀಮ್ಗೆ ಸೇರಿಸ್ಕೊಂಡಿದ್ಲು. ಆದರೆ ಆ ಒಂದು ದಿನ ಎಲ್ಲವೂ ಉಲ್ಟಾ ಆಯಿತು. ಎಲ್ಲರ ಮುಂದೆ ಅವಳನ್ನು ತುಂಬ ಇಷ್ಟಪಡುವ ತನ್ನದೇ ಫ್ಯಾನ್, ಶತ್ರು ಅಲ್ಲ, ಡೈ ಹಾರ್ಡ್ ಫ್ಯಾನ್, ಅವಳ ಪ್ರಾಣ ತೆಗೆದೇ ಬಿಟ್ಟ. ಒಂದೇ ರಾತ್ರಿ ಎಲ್ಲವೂ ಬದಲಾಯಿತು. ಆ ಫ್ಯಾನ್ ಯಾರು? ಅವನು ಯಾಕೆ ತಾನೇ ಇಷ್ಟಪಟ್ಟ ಹುಡುಗಿಯನ್ನು ಕೊಂದ? ಇಬ್ಬರ ನಡುವೆ ಯಾವ ಥರ ಸಂಬಂಧ ಇತ್ತು? ಇದೇ ಇವತ್ತಿನ ವಾಯ್ಸ್ ಆಫ್ ಮಾಸ್ಕ್. ಕ್ರಿಸ್ಟಿನಾ ವಿಕ್ಟೋರಿಯಾ ಗ್ರಿಮ್ಮಿ. ಕ್ರಿಸ್ಟಿನಾ 1 ವರ್ಷದ ಮಗು ಇದ್ದಾಗಲೇ ಅವಳ ಅಮ್ಮನಿಗೆ ಕ್ಯಾನ್ಸರ್ ಬಂದಿತ್ತು. ಅದರಿಂದ ಅವಳ ಅಪ್ಪ ಅಮ್ಮ ಆಲ್ಬರ್ಟ್ ಮತ್ತು ಟೀನಾ ಆಸ್ಪತ್ರೆಯಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಯಿತು. ಆ ಸಮಯದಲ್ಲಿ ಕ್ರಿಸ್ಟಿನಾನನ್ನು ತುಂಬ ಹುಷಾರಾಗಿ ನೋಡಿಕೊಂಡಿದ್ದು ಅವಳ ಅಣ್ಣ ಮಾರ್ಕಸ್. ಅಂದಿನಿಂದ ಇವರಿಬ್ಬರ ನಡುವೆ ಗಟ್ಟಿಯಾದ ಬಾಂಧವ್ಯ ಬೆಳೆಯಿತು. ಕ್ರಿಸ್ಟಿನಾ 6 ವರ್ಷದವಳಿದ್ದಾಗಲೇ ಮ್ಯೂಸಿಕ್ ಮೇಲೆ ಆಸಕ್ತಿ ತೋರಿಸ್ತಾ ಬಂದಿದ್ಲು. 10 ವರ್ಷಕ್ಕೆ ಪಿಯಾನೋ ಕಲಿತ್ಲು. ಇದನ್ನು ಗಮನಿಸಿದ ಅಪ್ಪ ಆಲ್ಬರ್ಟ್ ಅವಳನ್ನು ಮ್ಯೂಸಿಕ್ ಸ್ಕೂಲ್ಗೆ ಸೇರಿಸಿದ್ರು. ಹೀಗೆ ಸಮಯ ಕಳೀತಾ ಬಂತು. 15 ವರ್ಷದವಳಾದ್ಲು. ಅದು 2009. ಆಗ ಯೂಟ್ಯೂಬ್ ಸ್ಟಾರ್ಟ್ ಆಗಿ 3 ವರ್ಷ ಮಾತ್ರ ಆಗಿತ್ತು. ಹಲವರು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದರು. ಒಬ್ಬ ಫ್ರೆಂಡ್ ಹೇಳಿದ, ಸಾಧಾರಣ ಸಿಂಗರ್ಗಳು ಕೂಡ ಲಕ್ಷ ವ್ಯೂಸ್ ತಗೋತಾ ಇದ್ದಾರೆ, ನೀನು ವಿಡಿಯೋ ಹಾಕಿದರೆ ಇನ್ನೂ ಜಾಸ್ತಿ ಬರುತ್ತೆ ಅಂತ ಹೇಳಿ ಚಾನಲ್ ಶುರು ಮಾಡೋಕ್ಕೆ ಸಲಹೆ ಕೊಟ್ಟ. ಅದೇ ರೀತಿ ಜುಲೈ 17, 2009 ಕ್ರಿಸ್ಟಿನಾ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಲು. ತನ್ನ ಬೆಡ್ರೂಮ್ನಲ್ಲಿ ಕುಳಿತು ಪಿಯಾನೋ ಬಾರಿಸುತ್ತಾ ಹಾಡಿದ ಮೊದಲ ವಿಡಿಯೋ ಅಪ್ಲೋಡ್ ಮಾಡಿದ್ಲು. I'm playing it for like, I guess a week now. Okay. Maybe it's the things I say. Maybe I should think before I speak. ಅವಳ ಸಿಹಿ ಧ್ವನಿ ಜನರಿಗೆ ತುಂಬ ಇಷ್ಟ ಆಯಿತು. ವಿಡಿಯೋ ವೈರಲ್ ಆಯಿತು. ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದವು. ಯೂಟ್ಯೂಬ್ ಕೂಡ ಅವಳ ಚಾನಲ್ನ ಪ್ರಮೋಟ್ ಮಾಡ್ತು. ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋದಾಗ ಎಲ್ಲರೂ ಅವಳನ್ನು ಸೆಲೆಬ್ರಿಟಿ ಥರ ನೋಡ್ತಾ ಇದ್ರು. ಒಂದೇ ಹಾಡಿನಿಂದ ದೇಶಾದ್ಯಂತ ಫೇಮಸ್ ಆಯಿತು. 2014ವರೆಗೂ ಹೀಗೆ ಬೆಳವಣಿಗೆ ನಡೆದು ಬಂತು. ಆದರೆ ಅದೇ ವರ್ಷ ದಿ ವಾಯ್ಸ್ ಶೋದಲ್ಲಿ ಭಾಗವಹಿಸಿದಳು. ಗೆಲ್ಲಲಿಲ್ಲ, ಆದರೆ ಇನ್ನೂ ಹೆಚ್ಚು ಜನರಿಗೆ ಪರಿಚಯ ಆಯಿತು. ಆದರೆ ಫ್ಯಾನ್ಸ್ ಜೊತೆಗೆ ಹೇಟರ್ಸ್ ಕೂಡ ಹೆಚ್ಚಾಗ್ತಾ ಬಂದರು. ಹೇಟರ್ಸ್ಗಳನ್ನು ಅವಳು ಹ್ಯಾಂಡಲ್ ಮಾಡಿದ್ಲು, ಆದರೆ ತನ್ನದೇ ಫ್ಯಾನನ್ನು ಹ್ಯಾಂಡಲ್ ಮಾಡೋಕ್ಕೆ ಆಗಿಲ್ಲ. 2016 ಜೂನ್ 10 ಪ್ಲಾಜಾ ಲೈವ್ ಥಿಯೇಟರ್ ಕ್ರಿಸ್ಟಿನಾ ಯೂಟ್ಯೂಬ್ನಲ್ಲಿ ಈವೆಂಟ್ ಅನೌನ್ಸ್ ಮಾಡಿದ್ಲು. Hey guys, what's up? We're in Orlando today. Please come to the show if you live near Orlando, Florida. We are at the Plaza Live. Please come out. ಆ ದಿನ ತುಂಬ ಜನ ಬಂದಿದ್ದರು. ಶೋ ಸೂಪರ್ ಆಗಿ ನಡೆದಿತ್ತು. ಅದೇ ಜನ ಸಮೂಹದಲ್ಲಿ ಅವಳ ಜೀವ ತೆಗೆದವನು ಕೂಡ ಇದ್ದನು. ಯಾರಿಗೂ ಡೌಟ್ ಬರಲಿಲ್ಲ. ಕಪ್ಪು ಹೋಡಿ ಹಾಕ್ಕೊಂಡು ಶಾಂತವಾಗಿ ನಿಂತು ಹಾಡು ಕೇಳ್ತಾ ಇದ್ದ. ಅವನ ಹೆಸರು ಕೆವಿನ್. 27 ವರ್ಷದ ಫ್ಲೋರಿಡಾ ನಿವಾಸಿ. ಆದರೆ ಅವನ ಜೀವನ ನಾರ್ಮಲ್ ಆಗಿರಲಿಲ್ಲ. ಚಿಕ್ಕಂದಿನಿಂದ ಮೌನ, ಹೆಚ್ಚು ಫ್ರೆಂಡ್ಸ್ ಇಲ್ಲ. ಅವನ ಅಮ್ಮ ಚಿಕ್ಕ ಪುಟ್ಟ ತಪ್ಪುಗಳಿಗೂ ಕೂಡ ಕಠಿಣ ಶಿಕ್ಷೆ ಕೊಡ್ತಿದ್ಲು. ಅದರಿಂದ ಅವನು ತುಂಬ ಭಯಪಟ್ಟು ಬೆಳೆದಿದ್ದ. ಬೆಳೆದ ಮೇಲೆ ಯೋಚಿಸತೊಡಗಿದ.
ನಾನು ಹ್ಯಾಪಿಯಾಗಿಲ್ಲ ಅಂದರೆ ಅದಕ್ಕೆ ಕಾರಣ ನನ್ನ ಅಮ್ಮ. ಅವಳ ಮೇಲೆ ದ್ವೇಷ ಬೆಳೆದಿತ್ತು. 2010ರಲ್ಲಿ ಅವನಮ್ಮ ಸತ್ತರು. ಆಮೇಲೆ ಅವನು ಇನ್ನೂ ಒಂಟಿಯಾದ. ಸೂಪರ್ ಮಾರ್ಕೆಟ್ನಲ್ಲಿ ಕೆಲಸ ಶುರು ಮಾಡಿದ. ಒಂದು ದಿನ ಯೂಟ್ಯೂಬ್ನಲ್ಲಿ ಕ್ರಿಸ್ಟಿನಾ ವಿಡಿಯೋ ನೋಡಿದ. ಅವಳ ಹಾಡು, ಗೇಮ್ ಸ್ಟ್ರೀಮ್ ಎಲ್ಲವನ್ನು ನೋಡ್ತಾ ಹೋದ. ನಿಧಾನವಾಗಿ ಏಕಪಕ್ಷ ಪ್ರೀತಿಯಾಗಿ ಮಾರ್ಪಟ್ಟಿತು. ಅಂದರೆ ಒನ್ ಸೈಡ್ ಲವ್. ಅವಳನ್ನು ಭೇಟಿ ಮಾಡಬೇಕು ಅಂತ ನಿರ್ಧರಿಸಿದ. ತಾನು ಸೂಕ್ತನಲ್ಲ ಅನ್ನಿಸಿ ಕಣ್ಣಿನ ಸರ್ಜರಿ ಮಾಡಿಸಿಕೊಂಡು ಜಿಮ್ಗೆ ಹೋಗಿ ಫಿಟ್ ಆಗೋಕ್ಕೆ ಶುರು ಮಾಡಿದ. ಮೇ 2016ರಲ್ಲಿ ಈವೆಂಟ್ ಅನೌನ್ಸ್ಮೆಂಟ್ ಆದ ಮೇಲೆ ಮೊದಲು ಟಿಕೆಟ್ ಅಲ್ಲ ಗನ್ ಪರ್ಚೇಸ್ ಮಾಡಿದ. ನಂತರ ಟಿಕೆಟ್ ತೆಗೆದುಕೊಂಡ. ಜೂನ್ 10ರಂದು ಶೋ ಮುಗಿದ ಮೇಲೆ ಕ್ರಿಸ್ಟಿನಾ ಫ್ಯಾನ್ಸ್ಗೆ ಆಟೋಗ್ರಾಫ್ ಸೆಲ್ಫಿ ಕೊಡ್ತಾ ಇದ್ಲು. ಸುಮಾರು 10:45ಕ್ಕೆ ಅವಳ ಅಣ್ಣ ಮಾರ್ಕಸ್ ಕೂಡ ಅಲ್ಲಿಯೇ ಇದ್ದ. ಕೊನೆಗೆ ಕೆವಿನ್ ಟರ್ನ್ ಬಂತು. ಅವಳು ಸಹಿ ಹಾಕಿದ್ಲು. ಅವನು ಮೌನವಾಗಿ ನೋಡ್ತಾ ನಿಂತಿದ್ದ. ಅವನು ಸ್ಯಾಡ್ ಆಗಿದ್ದಾನೆ ಅಂತ ಅನಿಸಿ ಕ್ರಿಸ್ಟಿನಾ ಹಕ್ ಕೊಡೋಕ್ಕೆ ಮುಂದೆ ಬಂದಳು. ಅಷ್ಟರಲ್ಲಿ ಅವನು ಹಿಂದೆ ಸರಿದು ಗನ್ ತೆಗೆದು 3 ಬಾರಿ ಶೂಟ್ ಮಾಡಿದ. ಕ್ರಿಸ್ಟಿನನನ್ನು ಒಂದೇ ಬಿಟ್ಟ. ಕ್ರಿಸ್ಟಿನಾ ನೆಲಕ್ಕೆ ಬಿದ್ದಳು. ಮಾರ್ಕಸ್ ಓಡಿ ಬಂದು ಅವನ ಮೇಲೆ ಹಾರಿದ. ಆದರೆ ಕೆವಿನ್ ಓಡಿ ಹೋಗಿ ಕೊನೆಗೆ ಅವನಿಗವನೇ ಗನ್ನಲ್ಲಿ ಶೂಟ್ ಮಾಡ್ಕೊಂಡು ಸತ್ತ. ಕ್ರಿಸ್ಟಿನನನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋದರು. ರಾತ್ರಿ 10:59ಕ್ಕೆ ಅವಳ ಕೊನೆಯ ಉಸಿರು ಎಳೆದಳು. ಪೊಲೀಸರ ಪ್ರಕಾರ ಕ್ರಿಸ್ಟಿನಾ ಮತ್ತೊಬ್ಬರನ್ನು ಡೇಟ್ ಮಾಡುತ್ತಿದ್ದಾಳೆ ಅನ್ನೋ ಸುದ್ದಿ ಕೇಳಿ ಅವಳು ನನ್ನದ್ದಾಗಿಲ್ಲ ಅಂತಂದರೆ ಯಾರದ್ದೂ ಆಗಬಾರ್ದು ಅನ್ನೋ ಮನಸ್ಥಿತಿಯಿಂದ ಈ ಕೃತ್ಯ ಮಾಡಿದನು. ಇದು ಅಸೂಯೆಯೋ, ಯಾರಾದರೂ ಅವನನ್ನು ಪ್ರೇರೇಪಿಸಿದ್ರೋ ಅಥವಾ ಸೆಕ್ಯೂರಿಟಿ ಫೇಲ್ಯೂರ್ ಕಾರಣವೋ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ಹೇಳಿ. ಈ ಕತೆ ಕೇವಲ ಒಂದು ಕೊಲೆ ಕತೆ ಅಲ್ಲ. ಇದು ಅಭಿಮಾನ ಹೇಗೆ ಆಸಕ್ತಿಯಾಗಿ, ಆಸಕ್ತಿ ಹೇಗೆ ಅಸೂಯೆಯಾಗಿ, ಅಸೂಯೆ ಹೇಗೆ ಅಪಾಯ ಆಗುತ್ತೆ ಅನ್ನೋ ಕಠಿಣ ಸತ್ಯ, ಕಠಿಣ ಸತ್ಯ, ಕಠಿಣ ಸತ್ಯ, ಕಠಿಣ ಸತ್ಯ.